ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ದಾಖಲೆಯ ಮಟ್ಟದಲ್ಲಿ ಬಜೆಟ್ ಮಂಡನೆ ಮಾಡಿದ್ದಾರೆ ಅನ್ನೋದು ಅವ್ರ ದಾಖಲೆ ಬಿಟ್ಟರೆ ಬಡವರಿಗೆ ದುರ್ಬಲರಿಗೆ ಯಾರಿಗೂ ಕೂಡ ಇದರಲ್ಲಿ ನ್ಯಾಯ ಸಿಕ್ಕಿದ್ದೂ ಇಲ್ಲ ಮತ್ತು ಸಹಾಯ ಆಗಿರುವಂಥ ಸ್ಥಿತಿಗಳು ಕೂಡ ಇಲ್ಲ. ಒಟ್ಟಾರೆ ಈ ಅತ್ಯಂತ ಪರಿಪೂರ್ಣವಾದಂಥ ಅತ್ಯಂತ ಭಾಳ ಹೆಚ್ಚು ವಿತ್ತೀಯ ಕೊರತೆಯನ್ನು ಅನುಭವಿಸುವಂಥ ಒಂದು ಬಜೆಟ್ ಆಗಿ ಇದು ತೋರುತ್ತೆ. ಹಿಂದುಳಿದ ವರ್ಗದವರಿಗೇನೋ ಸಹಾಯ ಮಾಡಿದರೆ ಕೇಳಿದರೆ ಕರ್ನಾಟಕ ರಾಜ್ಯದಲ್ಲಿ 1 ಲಕ್ಷಕ್ಕೂ ಮಿಕ್ಕಿ ಹಾಸ್ಟೆಲಿಗೋಸ್ಕರ ಕಾಯ್ತಿರುವಂಥ ಬಡ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ಇದ್ದಾರೆ. ಅವ್ರು ಯಾರಿಗೂ ಕೂಡ ಒಂದು ಹಾಸ್ಟೆಲ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಲ್ಲ. ಅದರ ಬದಲಾಗಿ ನೀವು ಅಲ್ಪಸಂಖ್ಯಾತರಿಗೆ ಕೊಟ್ಟದ್ದನ್ನು ನಾನೇನು ದೂರೋದಿಲ್ಲ, ಯಾಕಂದರೆ ಅಲ್ಲೂ ಕೂಡ ಬಡವರಿರ್ತಾರೆ, ಕಷ್ಟದಲ್ಲಿದ್ದಾರೆ. ಅದೇ ಪ್ರಮಾಣದಲ್ಲಿ ಹಿಂದುಳಿದ ವರ್ಗದವರಿಗೆ ದಲಿತರಿಗೂ ಕೂಡ ಸಹಾಯ ಮಾಡಬೇಕಿತ್ತು ಅನ್ನೋದು ನನ್ನ ಯೋಚನೆ. ದುರಾದೃಷ್ಟಕ್ಕೆ ಹಿಂದುಳಿದ ವರ್ಗದ ಯಾವುದೇ ನಿಗಮಗಳಿಗೆ ಘೋಷಣೆ ಮಾಡಿದ್ದು ಕೂಡ ಕಂಡು ಬರ್ತಾ ಇಲ್ಲ. ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಕೂಡ ಏನೂ ಸಹಾಯ ಇದರಿಂದ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಹಿಂದುಳಿದ ವರ್ಗವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡೋದು ಬಜೆಟಲ್ಲಿ ಕಂಡುಬರುತ್ತೆ. ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನಾನೊಂದು ಮಾತನ್ನು ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇದ್ದೆ. ನಮ್ಮ ಸರ್ಕಾರ ಇರುವಾಗ ನಾವು 3% ಇರುವಂಥ ಎಸ್ ಟಿ ಮೀಸಲಾತಿಯನ್ನು ನಾವು 7%ಗೆ ಮಾಡಿದೆವು. 15 ಇರೋದನ್ನು 17 ಮಾಡಿದೆವು. ಇಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಮೀಸಲಾತಿ ಹೆಚ್ಚಳ ಮಾಡಿ ಅವರ ಉದ್ಯೋಗ ಅವರ ಪ್ರಮೋಷನ್ಗೆ ಶಕ್ತಿಯನ್ನು ಕೊಟ್ಟರೆ ಹೈಕೋರ್ಟಿಗೆ ಅಥವಾ ಸುಪ್ರೀಂ ಕೋರ್ಟಿಗೆ ಬೇಕಾದಂಥ ದಾವೆಗಳಿಗೆ ಉತ್ತರ ಕೊಡಲಿಕ್ಕೂ ಕೂಡ ನಿರ್ಲಕ್ಷ್ಯ ಮಾಡಿ ಇವತ್ತು ಕೋರ್ಟಲ್ಲಿದೆ ಅನ್ನುವ ಕಾರಣಕ್ಕೋಸ್ಕರ ಮೀಸಲಾತಿಯನ್ನು ಅಥವಾ ಒಳ ಮೀಸಲಾತಿಯನ್ನು ವಿನಾಕಾರಣಕ್ಕೋಸ್ಕರ ನಿರ್ಬಂಧ ಮಾಡ್ತಾ ಇರೋದು ಕೂಡ ಇಲ್ಲಿ ಕಂಡುಬರುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಿಂದ ಪ್ರತಿ ವರ್ಷ 12,000 ಕೋಟಿ ರೂಪಾಯಿ 13,000 ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಉಪಯೋಗಿಸ ಆಗ್ತಾಯಿತ್ತು. ಸುಮಾರು 36,000 ಕೋಟಿ ರೂಪಾಯಿ ನಮಗೆ ವಂಚನೆ ಆಗಿದೆ, ನಮಗೊಂದು ವಾಪಸ್ ಕೊಡಬೇಕು ಈ ಬಜೆಟ್ನಲ್ಲಿ ಅಂಥೇಳಿ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒತ್ತಾಯ ಮಾಡ್ತಾಯಿದ್ರೆ ಈ ಬಜೆಟ್ನಲ್ಲಿ ಮತ್ತೆ 15,000 ಕೋಟಿ ತೆಗಿಲಿಕ್ಕೆ 15,000 ಕೋಟಿ ರೂಪಾಯಿ ತೆಗಿಲಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸಿ ಒಟ್ಟಾರೆ ಇಡೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೂಲಭೂತ ಸೌಕರ್ಯಕ್ಕೆ ಕೊಡಬೇಕಾದಂಥ ಹಣವನ್ನು ಗ್ಯಾರಂಟಿಗೆ ಉಪಯೋಗಿಸುವಂಥ ಕೆಟ್ಟ ಪರಂಪರೆಗೆ ಸಿದ್ದರಾಮಯ್ಯನವರ ಸರ್ಕಾರ ಎಳೆದುಬಿಟ್ಟಿದೆ. ಒಂದು ಕಡೆಯಲ್ಲಿ ಬಡವರಿಗೆ ಬೇಕಾದ ಅನುಕೂಲ ಕೂಡ ಮಾಡಿಲ್ಲ. ಮಾತಾಡುವಾಗ ಹೇಳ್ತಾಯಿದ್ರು ನಮ್ಮ ಪ್ರಣಾಳಿಕೆ ನನ್ನ ಬಜೆಟ್ ಅಂದೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳೋದನ್ನು ನಾನು ಕೇಳಿದೆ. ಅವರ ಪ್ರಣಾಳಿಕೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳವನ್ನು ಜಾಸ್ತಿ ಮಾಡ್ತೇವೆ ಅಂತೇಳಿ ಘೋಷಣೆ ಮಾಡಿದರು. ಅವರ ಪ್ರಣಾಳಿಕೆಯಲ್ಲಿ ಆಶಾ ಕಾರ್ಯಕರ್ತರ ಸಂಬಳ ಜಾಸ್ತಿ ಮಾಡ್ತೇವೆ ಅಂತ ಹೇಳಿದರು. ಅವರ ಪ್ರಣಾಳಿಕೆಯಲ್ಲಿ ಸರ್ಕಾರಿ ನೌಕರರಿಗೆ ಅವರ ಹಳೆ ಪಿಂಚಣಿಯನ್ನು ಕೊಡ್ತೇವೆ, ಹೊಸ ಪಿಂಚಣಿಯನ್ನು ನಾವು ತೆಗಿತೇವೆ ಅಂತೇಳಿ ಭರವಸೆ ಕೊಟ್ಟರು. ಎಲ್ಲ ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರುವಂಥ ಸರ್ಕಾರ ಅಂಗನವಾಡಿ ಕಾರ್ಯಕರ್ತರಿಗಾಗಲಿ ಆಶಾ ಕಾರ್ಯಕರ್ತರಿಗಾಗಲಿ ಅಥವಾ ಸರ್ಕಾರಿ ನೌಕರರಿಗಾಗಲಿ ಯಾರಿಗೂ ಕೂಡ ಸಹಾಯ ಮಾಡಿದ್ದು ಈ ಬಜೆಟ್ನಲ್ಲಿ ಕಂಡು ಬರ್ತಾ ಇಲ್ಲ. ಒಟ್ಟಾರೆ ಕೇವಲ ಪ್ರಚಾರಕ್ಕೋಸ್ಕರ ಮತ್ತು ಕೇಂದ್ರ ಸರ್ಕಾರ ಮಾಡಿರುವಂಥ ಕಾರ್ಯಕ್ರಮವನ್ನು ನನ್ನ ಸರ್ಕಾರ ಮಾಡಿದಂಥ ಬಿಂಬಿಸೋದಕ್ಕೋಸ್ಕರ ಜನರಿಗೆ ಅವರ ದೃಷ್ಟಿಗೆ ಮಂಕುಬೂದಿ ಎರಚೋಕ್ಕೋಸ್ಕರ ಮಾಡಿರುವಂಥ ಒಂದು ಅಸಹಾಯಕವಾದಂಥ ಬಜೆಟ್ ಇದೆ ಅಂತ ಕಂಡುಬರ್ತದೆ. ಈ ಬಜೆಟ್ನಿಂದ ಬಡವರಿಗಾಗಲಿ ಹಿಂದುಳಿದವರಿಗಾಗಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗಾಗಲಿ ಅಸಹಾಯಕರಿಗಾಗಲಿ ಯಾವುದೇ ಸಹಾಯವನ್ನು ಸಿದ್ದರಾಮಯ್ಯನವರು ಮಾಡಿಲ್ಲ. ಕರಾವಳಿಯ ಮೀನುಗಾರರಂತೂ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ಸ್ಯ ಸಂಪದ ಯೋಜನೆಯಲ್ಲಿ ಬಂದಿರುವಂಥ ಹಣವನ್ನು ಖರ್ಚು ಮಾಡೋದು ಬಿಟ್ಟರೆ ಮೀನುಗಾರರಿಗೆ ಇಂಥ ಘೋಷಣೆ ನಾನು ಮಾಡಿದ್ದೇನೆ ಅಂತ ಹೇಳಿಲ್ಲ. ಉಡುಪಿ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಕೊಡಬೇಕು ಅನ್ನೋಂಥ ಪ್ರಸ್ತಾಪವನ್ನು ನಾನು ಮಾಡಿದ್ದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸಹಾಯ ಮಾಡಿ ಅಂತೇಳಿ, ಅದಕ್ಕೂ ಕೂಡ ಮಾಡಿಲ್ಲ. ಒಟ್ಟಾರೆ ಮೇಲೆ ಕರಾವಳಿ ಜಿಲ್ಲೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದು ಮಾತ್ರವಲ್ಲ, ಇದೊಂದು ಬಡವರ ವಿರುದ್ಧವಾದಂಥ ಒಂದು ಬಜೆಟ್ ಅನ್ನೋದನ್ನು ಹೇಳಬೇಕಾಗಿದೆ. ಸಾಮಾನ್ಯವಾಗಿ ಅಲ್ಲ, ಕರಾವಳಿ ಜಿಲ್ಲೆಯನ್ನು ಸಿದ್ದರಾಮಯ್ಯನವರ ಸರ್ಕಾರ ಮೊದಲಿಂದ ವಿರೋಧಿಸ್ತಾ ಬಂದಿದ್ದು. ಒಂದು ರಾಜಕಾರಣದ ವ್ಯವಸ್ಥೆ ಅಡಿ ಇವತ್ತು ಬಿಜೆಪಿ ಶಾಸಕರು ಹೆಚ್ಚಿರುವುದರಿಂದ ಕರಾವಳಿ ಜಿಲ್ಲೆಯಲ್ಲಿ ಮತ್ತಷ್ಟು ಅದರ ಮೇಲೆ ಹಗೆ ತೀರಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ ಏನೋ ಅನ್ನುವಂಥ ಅನುಮಾನಗಳು ಬರುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲ, ಕಂಬಳಕ್ಕೆ ಏನಾದರೂ ಅಧಿಕೃತವಾಗಿ ಘೋಷಣೆ ಮಾಡ್ಬೋದು ಕ್ರೀಡೆ ಇಲಾಖೆ ಅಂತ ನಾವು ಮಾಡಿದೆವು, ಅದನ್ನು ಕೂಡ ಘೋಷಣೆ ಮಾಡಿಲ್ಲ. ಒಟ್ಟಾರೆ ಎಲ್ಲವನ್ನು ಸಾಮಾನ್ಯ ಜನರ, ರೈತರ, ಹಿಂದುಳಿದವರ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯಾರಿಗೂ ಕೂಡ ಸಹಾಯ ಮಾಡದಿರುವಂಥ ಕೇವಲ ದಾಖಲೆಗೋಸ್ಕರ ಮಂಡಿಸುವಂಥ ಒಂದು ಬಜೆಟ್ ಅಂತ ತೋರುತ್ತೆ. ಇದರಿಂದ ಏನಾದರೂ ಗೌರವ ಹೆಚ್ಚಿದರೆ ಅದು ಸಿದ್ದರಾಮಯ್ಯನ ಗೌರವ ಮಾತ್ರ ಹೆಚ್ಚಬಹುದು. ಯಾಕೆ ದಾಖಲೆ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಬಿಟ್ಟರೆ ಜನರಿಗೇನು ಸಹಾಯ ಆಗಿಲ್ಲ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.